ಆಗುತ್ತೆ. ಇನ್ನು ಒಂದು ಸರಿ ನಮ್ಮ ಯತ್ನಾಳಿದಾರಲ್ಲ, ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ, ಅವಾಗವಾಗ ಒಂದೊಂದು ಹೇಳಿಕೆ ಕೊಡೋದ್ರ ಮುಖಾಂತರ ಬ್ಲಾಸ್ಟ್ ಮಾಡಿಸ್ತಿರ್ತಾರೆ. BJPಯಿಂದ ಅವರನ್ನು ಉಚ್ಚಾಟನೆ ಮಾಡು ಕೂಡ ಆದರೂ ಕೂಡ ಅವರು BJPಯಲ್ಲೇ ಇದ್ದೀನಿ ಅಂತ ಹೇಳ್ಕೊಳ್ಳೋದು. ಈ RSS ಬ್ಯಾನ್ ಮಾಡೋ ವಿಚಾರ ನಾವು ನಿನ್ನೆನೂ ಕೂಡ ಡಿಸ್ಕಸ್ ಮಾಡಿದ್ವಿ. ನೀವು ಹೇಳಿದ್ರಿ ಯಾಕೆ RSSನ ಬ್ಯಾನ್ ಮಾಡಬೇಕು ಅನ್ನೋ ವಿಚಾರ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಅದಕ್ಕೆ ಒಂದಷ್ಟು ಕಾರಣಗಳನ್ನು ಕೂಡ ಕೊಟ್ಟಿದ್ರಿ ಸರ್. ಈಗ ಯತ್ನಾಳ್ ಅವರು ಹೇಳಿರೋದು, RSSನ ಬ್ಯಾನ್ ಮಾಡ್ತೀರಾ, ಹಾಗಾದ್ರೆ ನಮಾಜನ್ನು ಕೂಡ ನಿಷೇಧ ಮಾಡಿ, ನಿಯಮ ಎಲ್ರಿಗೂ ಕೂಡ ಒಂದೇ ಅನ್ನೋ ಮಾತನ್ನ ಹೇಳಿರೋದು ಸರ್. ಈ ವಿಚಾರಕ್ಕೆ ನೀವೇನು ಹೇಳ್ತೀರಾ? ಅವ್ರು ಹೇಳ್ತಾ ಇರೋದು ಯಾವ ಅರ್ಥದಲ್ಲಿ ಅಂದರೆ, ಒಂದು ಈಗ ರಾಜ್ಯ ಸರ್ಕಾರ ಪತ್ರ ಬರೆದವ್ರೆ ಮುಖ್ಯಮಂತ್ರಿಗಳು, ಒಂದು ರಾಜ್ಯ ಸರ್ಕಾರ ಒಂದು ಆದೇಶದ ಮೇಲೆ ನಿಯಮಾವಳಿ ರೂಪಿಸ್ತಾ ಇದೆ. ಆ ಆದೇಶ ಬಂದಿದ್ದು 2013ರಲ್ಲಿ. ಕರೆಕ್ಟ್ ಸರ್. ಆ 2013ರಲ್ಲಿ ಆದೇಶ ಬರುವಾಗ ಮುಖ್ಯಮಂತ್ರಿ ಆಗಿದ್ದವರು ಜಗದೀಶ್ ಶೆಟ್ಟರ್ ಅವರು. BJP ಏನು ಹೇಳುತ್ತೆ ಆದೇಶ? ಆ ಆದೇಶ ಹೇಳಬೇಕಾದ್ರೆ ಏನು ಪಬ್ಲಿಕ್ ಪ್ರಾಪರ್ಟೀಸ್ ಏನಿದೆ ಅಂದರೆ ಶಾಲಾ ಮೈದಾನಗಳು, ಕಟ್ಟಡಗಳು, ಇನ್ನೊಂದು ಅದನ್ನು ಬಳಸಿಕೊಳ್ಬೇಕಾದ್ರೆ ಅದಕ್ಕೆ ಪೂರ್ವಾನುಮತಿ ತಗೋಬೇಕು. ಸೊ ಆ ಆದೇಶದ ಆಧಾರದ ಮೇಲೆ ಸರ್ಕಾರ ಈಗ ನಿಯಮಾವಳಿಯನ್ನು ರೂಪಿಸುತ್ತೆ. ಆ ನಿಯಮಾವಳಿಯಲ್ಲಿ ಏನು ಹೇಳುತ್ತೆ, ಯಾವುದು ಪಬ್ಲಿಕ್ ಪ್ರಾಪರ್ಟಿ ಇದೆ ಅದನ್ನು ಬಳಸಬೇಕಾದ್ರೆ ಅನುಮತಿ ತಗೊಳ್ಳಿ ಅನ್ನೋದು. ಅದರಲ್ಲಿ RSS ರೆಫರೆನ್ಸ್ ಇರಲ್ಲ, ಹಿಂದೂ ಮುಸ್ಲಿಂ ಅಂತಿಲ್ಲ. ಸೊ ಯಾವುದಕ್ಕೆ ಬಳಸ್ಕೂಡ್ದು ಅನ್ನೋದನ್ನು ಆಡಳಿತ, ಜಿಲ್ಲಾಡಳಿತ ತೀರ್ಮಾನ ತಗೊಳುತ್ತೆ, ಇದಕ್ಕೆ ಬಳಸಬೇಕಾ ಬೇಡವಾ ಅಂತ. ದಿಸ್ ಒನ್ ಥಿಂಗ್. ಹೀಗಿರುವಾಗ ಇವರು ಹೇಳ್ತಾ ಇರೋದು ನಮಾಜ್ ಮಾಡುವುದಕ್ಕೆ ಅವಕಾಶ ನಿರ್ಬಂಧ ಹೇರಬೇಕು ಅಂತ. ಇಲ್ಲಿರುವ ಪ್ರಶ್ನೆ, ಪ್ರಾರ್ಥನೆ ಮತ್ತು ಲಾಠಿ ತಿರುಗಿಸ್ತಾ ಹೋಗೋದು ಎರಡೂ ಒಂದೇನಾ? ಒಂದು ಪ್ರಶ್ನೆ. ಎರಡನೇ ಪ್ರಶ್ನೆ, ಬಹುತೇಕ ನಮಾಜ್ಗಳನ್ನು ನಡೆಯೋದೇನಿರುತ್ತೆ ಅವರು ಈದ್ಗಾ ಮೈದಾನಗಳಲ್ಲಿ ನಡೆಯುತ್ತೆ, ಅದಕ್ಕೊಂದು ಸ್ಟ್ರಕ್ಚರ್ ಇರುತ್ತೆ, ಅದಕ್ಕೆ ಅಲ್ಲಿ ನಡೆಯುತ್ತೆ. ಅದು ಬಿಟ್ಟು ಕೆಲವೊಮ್ಮೆ ಅನಿವಾರ್ಯ ಆದಾಗ ರಸ್ತೆಯಲ್ಲಿ ಅಲ್ಲಿ ಇಲ್ಲಿ ಮಾಡೋದು ನಿಜ, ನಾನು ಇಲ್ಲ ಅಂತ. ಆದರೆ ಸೊ ನೀವು ನಮಾಜ್ ಮಾಡುವುದರಿಂದ ಅದು ಲಾಠಿ ಬೀಸದಂತೆ ಅಲ್ಲ ಒಂದು. ಎರಡನೇದು, ಸೊ ಅದಕ್ಕೊಂದು ಬೇರೆ ವ್ಯವಸ್ಥೆ ಮಾಡಬೇಕು ಅನ್ನೋ ನಾನು ಒಪ್ತೀನಿ. ಅಂದರೆ ಧಾರ್ಮಿಕ ಹೇಳ್ತಾ ಇದ್ರು ಒಂದಷ್ಟು ಶಬ್ದ ಮಾಲಿನ್ಯ ಆಗುತ್ತೆ. ಶಬ್ದ ಮಾಲಿನ್ಯ ಗಣೇಶೋತ್ಸವ ಬೆಳಗಿನ ಸಂಜೆವರೆಗೆ ಏನಪ್ಪ? ಈಗ ದೀಪಾವಳಿ 3 ದಿನ ಬಂತು ತಾಯಿ, 3 ದಿನ ಪಟಾಕಿ ಹೊಡೆದ್ಬಿಟ್ಟು ಬೆಳಗಿಂದ ಸಂಜೆವರೆಗೆ ಮನೇಲಿ ಇರೋಕ್ಕಾಗಲ್ಲ. ಶಬ್ದ ಮಾಲಿನ್ಯ ಎಲ್ಲವೂ ನಾನು ಭಾಳ ಸಲ ಓಡೋಗ್ಬಿಡ್ತೀನಿ ಊರಿಗೆ. ನೀವು ಹೇಳಕ್ ಹೋದ್ರೆ ಮೈ ಮೇಲೆ ಬರ್ತಾರೆ, ಹೊಡಿಯಕ್ಕೆ ಬರ್ತಾರೆ. ಅಲ್ರಿ ಬೆಳಗ್ಗೆ 9 ಗಂಟೆಯಿಂದ ಹಾಡು ಹಾಕ್ತೀರಿ ಸರ್, ಏನು ಬರೀ ಗಣೇಶನ ಹಾಡು ಹಾಕ್ತೀರಾ? ಇಲ್ಲ, ಯಾವುದೋ ಸಿನಿಮಾದ ಕ್ಯಾಬ್ರೆ ಡ್ಯಾನ್ಸ್ ಹಾಡುಗಳನ್ನ ಆ ಕಡೆ ಕುಣಿತವೆ ಮಕ್ಕಳು. ಬೆಳಗ್ಗೆ ಪಟಾಕಿ ಬಡ 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 ಬಡ, ಅದೇನು ಸಣ್ಣ ಶಬ್ದ ಅಲ್ಲ, ಅದೇನು ಇದ್ರ ಪಟಾಕಿ, ಅದನ್ನು ಹೊಡೆದು ಜೀವ ತಿಂತಾರೆ. ಅದ್ರ ಬಗ್ಗೆ ಮಾತನಾಡಲ್ಲ. ನಮಾಜು ಎಷ್ಟೊತ್ತು ಮಾಡ್ತಾರೆ ಅವರು? ತಿಂಗಳು ತಾಸುಗಟ್ಟಲೆ ಮಾಡ್ತಾರೆ. ಇಲ್ವಲ್ಲ, ಈಗ ಕೆಲವು ನಿಮಿಷದಲ್ಲಿ ಅದು ಏನು ಹೇಳ್ತಾರೆ ಅವರು? ಅದ್ರಲ್ಲಿ ಹೇಳೋದೇನು? ಅಲ್ಲಾಹೋ ಅಕ್ಬರ್ ಅಂದ್ರೆ ಏನು ಅರ್ಥ? ದೇವರು ದೊಡ್ಡವನು ಅಂತ ಅರಬ್ಬಿ ಭಾಷೆ. ದೇವರು ದೊಡ್ಡವನು ಅಂದರೆ ನನ್ನ ದೇವರು ದೊಡ್ಡವನು ಅಂತಾರೆ, ಎಲ್ಲ ದೇವರು ದೊಡ್ಡವರೇ ಅಲ್ವಾ? ಸೊ ಆದರೆ ರಸ್ತೆ ಗಿಸ್ತಲ್ಲಿ ಮಾಡಿದ್ರೆ ಅದು ನಿಲ್ಲಿಸ್ಬೇಕು. ಐ ಅಗ್ರಿ. ಅವ್ರಿಗೆ ಕೆಲವು ಇದ್ರಲ್ಲಿ ವ್ಯವಸ್ಥೆ ಮಾಡಬೇಕು. ಈದ್ಗಾ ಮೈದಾನಗಳಲ್ಲಿ ಮಾಡ್ರಪ್ಪ, ರಸ್ತೆಯಲ್ಲಿ ಮಾಡಬೇಡಿ, ಜನರಿಗೆ ತೊಂದರೆ ಆಗುತ್ತೆ. ಯಾವುದೇ ಧಾರ್ಮಿಕ ಆಚರಣೆ ರಸ್ತೆಯಲ್ಲಿ ಮಾಡಬಾರ್ದು. ಆದರೆ ನಾವು ಗಣೇಶೋತ್ಸವ ರಸ್ತೆಯಲ್ಲೇ ಮಾಡ್ತೀವಿ ಅಲ್ವಾ? ರೋಡ್ಗಳನ್ನ ಕ್ಲೋಸ್ ಮಾಡಾಕ್ತೀವಿ, ಗಲಾಟೆ ಹೊಡಿತೀವಿ. ಸೊ ನೋಡಿ, ಈ ಧಾರ್ಮಿಕ ಆಚರಣೆಗಳು ಏನಿರ್ತೇವೆ ಪೂರ್ಣಿಮಾ, ಅದು ನಮ್ಮ ಮನೇಲಿ ಮಾಡ್ಕೋಬೇಕು. ರಸ್ತೆಗೆ ತಂದುಬಿಟ್ಟು ಯಾವುದೋ ನೀವು ಮಾಡಿ. ಈಗ ಹೇಗೆ ಅಂತಂದರೆ ಗಣೇಶೋತ್ಸವ ಮಾಡ್ತಿರೋ ಸಾರ್ವಜನಿಕ ಮಾಡಿ, ಅದಕ್ಕೆ ಕೆಲವು ಪ್ಲೇಸ್ನಲ್ಲಿ ಮಾಡಬೇಕು, ರಸ್ತೆಯಲ್ಲಿ ಮಾಡೋದು. ಈಗ ನೋಡ್ತಾ ಇದ್ದೀನಿ ನೋಡಿ ಯಾವ ಸ್ಥಿತಿ ಬಂದಿದೆ ಅಂದರೆ, ಗಣೇಶೋತ್ಸವ ಮುಗಿದು ಎಷ್ಟು ದಿನ ಆಯಿತು, ಈಗಲೂ ಗಣೇಶ ವಿಸರ್ಜನೆ ಅಂತಾರೆ. BJP ಅವ್ರು ಕಾಸು ಕೊಡ್ತಾರೆ, ಹೋಗ್ಬಿಟ್ಟು ಗಣೇಶನ ಮುಳುಗ್ಸೋಕೆ ಹೋಗ್ಬಿಟ್ಟು ಅಲ್ಲೇನಾದ್ರು ಗಲಾಟೆನ ನೋಡ್ತಾರೆ. ಗಣೇಶ ಯಾವಾಗ ಬರ್ತಾನೆ ನಮ್ಮ ಹಿಂದೂ ಧರ್ಮ ಅದಕ್ಕೊಂದು ಇದಿದೆ, ಆವತ್ತೇ ಗಣೇಶ ತನ್ನ ತಾಯಿ ಜೊತೆ ಭೂಮಿಗೆ ಬರ್ತಾನೆ ಅಂತ ನಂಬ್ತೀವಿ. ಯಾವಾಗಲೂ ಬರ್ತಾನೆ ಅಂತಲ್ಲ, ಚತುರ್ಥಿಯ ದಿನದಲ್ಲಿ ಆ ಗಣೇಶ ಇಲ್ಲಿಗೆ ಬರ್ತಾನೆ, ಅವತ್ತು ಪೂಜೆ ಮಾಡ್ತೀವಿ. ಅದಕ್ಕೊಂದು ನಿಯಮ ಇದೆ. ನೀವು ವರ್ಷದಲ್ಲಿ ಯಾವತ್ತು ನಿಮಗೆ ಬೇಕೋ ಆವತ್ತು ಗಣೇಶೋತ್ಸವ ಹೋಗ್ರಿ ಅನ್ನೋದು, ಗಣೇಶನ ಬಿಡ್ತೀವಿ ಅನ್ನೋದು. ಅಲ್ಲಿ ಯಾರೋ ಮಸೀದಿ ಕಡೆ ಪಕ್ಕ ಯಾವನ ನಿಂತ್ಕೊಂಡು ಕಲ್ಲು ಹೊಡಿಯೋದು, ಇವ್ರು ಈ ಕಡೆ ಹೋಗೋದು, ಬೆಂಕಿ ಹಚ್ಚೋದು, ಗಲಾಟೆ ಮಾಡೋದು, ಪೊಲೀಸರು ಹೋಗೋದು, ಪೊಲೀಸರಿಗೆ ಬಡಿಯೋದು. ದೇವ್ರ ಪೂಜೆ ಮಾಡ್ಬೇಕು. ನಾನು ಮಾಡ್ತೇನೆ, ಇನ್ನೊಬ್ರು ಮಾಡಿ ಧ್ಯಾನ ಮಾಡಿ ಪೂಜೆ ಮಾಡಿ ಗಣೇಶೋತ್ಸವ ಮಾಡಿ, ಅದಕ್ಕೊಂದು ದಿನ ಇಲ್ವಾ? ಇಡೀ ವರ್ಷಗಟ್ಟಲೆ ಗಣೇಶೋತ್ಸವ. ಮೊನ್ನೆ ಹೋಗ್ಬಿಟ್ಟು ನೋಡ್ತಾ ಇದ್ದೆ, ಆ ಕೇಂದ್ರ ಸಚಿವ ಯಾರು ಪ್ರಹ್ಲಾದ್ ಜೋಶಿ, ಅಲ್ಲಿ ಹೋಗ್ಬಿಟ್ಟು ಹುಬ್ಬಳ್ಳಿ ಹತ್ರ ಎಲ್ಲ ಹೋಗ್ಬಿಟ್ಟು ಕುಯ್ಯು ಗಣೇಶನಿಗೂ ಕುಣಿಯೋದಕ್ಕೂ ಏನು ರೀ ಸಂಬಂಧ ಇದೆ?
ಹಿಂಗೆ ತಲೆಕಾಯಿ ನಿಲ್ಲೋದು, ಬೀಳೋದು, ಕುಣಿಯೋದು, ಪರಟಿ ಹೊಡಿಯೋದು. ಗಣೇಶನ ಭಕ್ತಿ ಮಾಡಿ, ಕುತ್ಕೊಳ್ಳಿ, ಪ್ರಾರ್ಥನೆ ಮಾಡಿ, ಸಬ್ಮಿಟ್ ಮಾಡಿ, ದೇವರೇ ನಾನು ಒಳ್ಳೇದು ಮಾಡಿ ಅಂತೇಳಿ, ಜನರಿಗೆ ಒಳ್ಳೇದು ಮಾಡಿ ಅಂತೇಳಿ. ಅದು ಬಿಟ್ಬಿಟ್ಟು ರಸ್ತೆಯಲ್ಲಿ ಹೋಗಿ ಡ್ಯಾನ್ಸ್ ಮಾಡೋದು, ಕುಣಿಯೋದು, ತೈ ಅನ್ನೋದು. ಸೊ ನಂತರ ಇಶ್ಯೂಗಳನ್ನು ಕ್ರಿಯೇಟ್ ಮಾಡೋದು. ಖಂಡಿತ ಸರ್. ಅದನ್ನು ಎಲ್ಲಿ ಜಗಳ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಈಗ ಯತ್ನಾಳ್ ಈಸ್ ನೋನ್ ಫಾರ್ ದ್ಯಾಟ್. ಅವರಿಗೆ ತಕ್ಷಣ ಬೇಕು ಒಂದು ಹಿಂದೂ ಮುಸ್ಲಿಮ್ ಏನಾದ್ರು ಇಶ್ಯೂ ಹೊಡ್ಕೋಬೇಕು, ಕಲ್ಲು ಬೀಳಬೇಕು. ಈ ಉದ್ದಕ್ಕೆ ತಲೆಯಿಂದ ಇಲ್ಲಿಂದ ಹಿಡಿದ್ಬಿಟ್ಟು ಇಲ್ಲಿವರೆಗೂ ನಾಮ ಹಾಕ್ಕೊಳ್ಳೋದು, ಮೈಲೊಂದು ಕಾಣಲ್ಲ, ಇಲ್ಲಿಂದ ಹಿಡಿದ್ರೆ ಹೀಗೆ ಎಳ್ಕೊಬಿಡೋದು. ವಾಟ್ ಟೈಪ್ ಆಫ್ ಪೀಪಲ್ ಇವರೆಲ್ಲ, ಯಾವ ರೀತಿ ಜನ ಅದನ್ನು ಮಾಡೋದು, ಕುಣಿದಾಡೋದು, ಹೋಗ್ತಾ ಇರೋದು. ಆದ್ದರಿಂದ ಇದಕ್ಕೊಂದು ನಿಯಮ ಬೇಕು. ಸಾರ್ವಜನಿಕ, ಅದು ಮುಸ್ಲಿಂ ಆಗಲಿ, ಹಿಂದೂ ಆಗಲಿ, ಕ್ರಿಶ್ಚಿಯನ್ ಆಗಲಿ, ಕೆಲವು ಸ್ಥಳವನ್ನು ನಿಗದಿಪಡಿಸಿ ಅಲ್ಲಿ ಪ್ರಾರ್ಥನೆ ಕೀರ್ತನೆ ಮಾಡಿ. ಊರು ತುಂಬ ನಾ ಮೆರವಣಿಗೆ ಮಾಡ್ತೀನಿ, ಲಾಠಿ ಬೀಸ್ತೀನಿ, ಡೋಂಟ್ ಅಲೋ ದೀಸ್ ಟೈಪ್ ಆಫ್ ಮುಸ್ಲಿಮ್ರು ಆದರೂ ಅಷ್ಟೇ. ರಸ್ತೆಯಲ್ಲಿ ನಮಾಜ್ ಮಾಡಬೇಡಿ, ಹೋಗಿ ಅವ್ರಿಗೆ ರಸ್ತೆಯಲ್ಲಿ ಮಾಡಬೇಡಿ ಅಂತೇಳಿ ಮನೆಯಲ್ಲೇ ಮಾಡಿ, ಮಸೀದಿ ಹತ್ರ ಮಾಡಿ, ಈದ್ಗಾ ಮೈದಾನ ಇರುತ್ತೆ ಅಲ್ಲಿ ಮಾಡಿ, ಮನೆ ಒಳಗೆ ಮಾಡ್ಬೋದು ಅಲ್ವಾ, ಎಲ್ಲಿ ಬೇಕಾದ್ರೂ ಮಾಡೋದು. ರಸ್ತೆಯಲ್ಲಿ ಬಂದು ಮಾಡೋದು ಅದು ಒಳ್ಳೇದಲ್ಲ. ಯಾವ ದೈವಿಕ ಆಚರಣೆಯು ರಸ್ತೆಯಲ್ಲಿ ಮಾಡೋದು ಸರಿಯಾದದ್ದು ಅಲ್ಲ. ನೋಡೋಣ ಸರ್, ಈಗ ಯತ್ನಾಳ್ ಅವರು ಏನೋ ಪತ್ರ ಬರೆದಿದ್ದಾರಂತೆ ಸಿದ್ದರಾಮಯ್ಯ ಅವರಿಗೆ. ಆ ಪತ್ರಕ್ಕೆ ಸಿದ್ದರಾಮಯ್ಯ ಅವರ ಉತ್ತರ ಹೇಗಿರುತ್ತೆ, ಏನಾಗುತ್ತೆ, ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು.